ನಮಸ್ಕಾರ. ಇವತ್ತು ಎಲ್ಲ ರೈತರಿಗೂ ಏನು ಮಾಹಿತಿ ಕೊಡೋದಕ್ಕೆ ಬಂದೀವಿ ಅಂತಂದರೆ, ಕೆಲವೊಂದು ಸತಿ ಎಲ್ಲ ಫೀಲ್ಡಿಗೆ ಹೋದಾಗ ಅಥವಾ ಯಾವುದೇ ರೈತರು ಗ್ರಾಮಗಳಿಗೆ ಹೋದಾಗಲೂ ಏನು ಹೇಳ್ತಾರೆ ಅಂದರೆ, ಕರೆಂಟ್ ಕಡಿಮೆ ಇದೆ, ನೀರು ಸಾಕಾಗ್ತಿಲ್ಲ ಅಂತಕ್ಕಂಥದ್ದನ್ನು ಯಾವಾಗಲೂ ಪ್ರಾಬ್ಲಮ್ ಹೇಳ್ತಾ ಇರ್ತಾರೆ. ಸರಿ ಅಲ್ವಾ? ಇವತ್ತಿನ ದಿನದಲ್ಲಿ ನಾವು ಕೆಲವೊಂದು ಸತಿ ಮಾಹಿತಿಯ ಕೊರತೆಯಿಂದ ಏನು ಮಾಡ್ತಿದ್ದೀವಿ ಅಂದರೆ, ನಾವು ಕೊಡ್ತಕ್ಕಂಥ ನೀರಿನ ಪ್ರಮಾಣ ನಮಗೆ ಗೊತ್ತಿಲ್ಲದಲೇ ಅದಕ್ಕಿಂತ 10 ಪಟ್ಟು ಜಾಸ್ತಿ ಕೊಡ್ತಾ ಇದ್ದೀವಿ. ಇವಾಗ ಒಬ್ಬ ಮನುಷ್ಯ ಪ್ರತಿದಿನಕ್ಕೆ 4 ರಿಂದ 5 ಲೀಟ್ರ್ ನೀರು ಕುಡಿತಕ್ಕಂಥ ಮನುಷ್ಯ 50 ಲೀಟ್ರ್ ನೀರು ಕುಡಿದ್ರೆ ಏನಾಗುತ್ತೆ? ಅವನ ದೇಹದಲ್ಲಿ ಆರೋಗ್ಯದಲ್ಲಿ ವ್ಯತ್ಯಯ ಆಗುತ್ತೆ. ಅದೇ ರೀತಿ ಅಡಿಕೆ ಗಿಡಕ್ಕೆ ಒಂದು ದಿನಕ್ಕೆ 25 ರಿಂದ 30 ಲೀಟ್ರ್ ನೀರು ಕೊಡಿ ಅಂತ ಹೇಳ್ತೀವಿ. ಆದರೆ ನಾವು ಈಗ ನಾವು ಅಳವಡಿಸಿರ್ತಕ್ಕಂಥ ಡ್ರಿಪ್ಪಿಂಗ್ ಸಿಸ್ಟಮ್ಮೇ ಇರ್ಬೋದು, ನಮಗೆ ಹೋಗ್ತಕ್ಕಂಥ ನೀರಿನ ಪ್ರಮಾಣನೇ ಇರ್ಬೋದು. ಎಷ್ಟು ಜಾಸ್ತಿ ಹೋಗ್ತಿದೆ ಅಂತಕ್ಕಂಥದ್ದನ್ನ ಒಂದು ಸಿಂಪಲ್ ಮೆಥಡಿಂದ ನೋಡೋಣಂತೆ. ಈಗ ನಾನು ಸ್ಟಾಪ್ ವಾಚ್ ಆನ್ ಮಾಡ್ತೀನಿ. ಇದನ್ನ ಅರ್ಧ ಲೀಟ್ರ್ ನೀರಿನ ಬಾಟ್ಲಿ ಒಳಗೆ ಇಡಿ, ಎಷ್ಟು ಸೆಕೆಂಡಿಗೆ ಅದು ತುಂಬುತ್ತೆ ಅಂತ ನೋಡೋಣಂತೆ. ಹಾಂ, ಸ್ಟಾರ್ಟ್. ಅಲ್ವಾ? ಎಷ್ಟು ಫಾಸ್ಟಾಗಿ ತುಂಬ್ತಿದೆ ನೋಡಿ, ನೋಡೋಣ ಎಷ್ಟು ಸೆಕೆಂಡಿಗೆ ಅರ್ಧ ಲೀಟ್ರ್ ನೀರು ತುಂಬುತ್ತೆ ಅಂತ. ಅಲ್ವಾ? 32 ಸೆಕೆಂಡ್ ಆಯಿತು, ತುಂಬಲಿ. ನಲವತ್ತು ಸೆಕೆಂಡ್ ಆಯಿತು, 48 ಸೆಕೆಂಡ್ ಆಯಿತು, 58, 59, ನಿಮಿಷ 10 ಸೆಕೆಂಡ್ ಸರ್. ಸ್ಟಾಪ್. 1 ನಿಮಿಷ 10 ಸೆಕೆಂಡಿಗೆ ನಾವು ಅರ್ಧ ಲೀಟ್ರ್ ನೀರು ಕೊಡ್ತಾ ಇದ್ದೀವಿ ಅಲ್ವಾ? 1 ನಿಮಿಷಕ್ಕೆ ನಾವು ಅರ್ಧ ಲೀಟ್ರ್ ನೀರು ಕೊಡ್ತಾ ಇದ್ದೀವಿ ಅಂತಂದರೆ, ಒಂದು ದಿನಕ್ಕೆ ನಾವು ಮ್ಯಾಕ್ಸಿಮಮ್ ಏನಿಲ್ಲ ಅಂದರೆ 4 ರಿಂದ 5 ಗಂಟೆ ನಮಗೆ ನೀರು ಕೊಡ್ತಾ ಇದ್ದೀವಿ. 1 ಗಂಟೆಗೆ ಎಷ್ಟು ಲೀಟ್ರ್ ನೀರು ಹೋದಂಗಾಯಿತು? ಅಲ್ಲಿಗೆ 1 ನಿಮಿಷಕ್ಕೆ 40 ಲೀಟ್ರ್, ಅರ್ಧ ಲೀಟ್ರ್ ಸರ್. 1 ಗಂಟೆಗೆ 30 ಲೀಟ್ರ್ ಆಯಿತು. 30 ಲೀಟ್ರ್ ಆಯಿತಾ? 4 ಅವರಿಗೆ 120 ಲೀಟ್ರ್ ಆಯಿತು ಅಲ್ವಾ? 30 ಲೀಟ್ರ್ ಕೊಡೋ ಜಾಗದಲ್ಲಿ 120 ಲೀಟ್ರ್ ಕೊಡ್ತಾ ಇದ್ದೀವಿ ಅಂತಂದರೆ, ನಾವು ಕೊಡ್ತಕ್ಕಂಥ 3 ಪಟ್ಟು ಜಾಸ್ತಿ ಕೊಡ್ತಾ ಇದ್ದೀವಿ. ಹಿಂಗಾಗೋದ್ರಿಂದ ಏನಾಗುತ್ತೆ ಅಂದರೆ, ಗಿಡದ ಬೇರಿನ ಜಾಗದಲ್ಲಿ ಏನಾಗುತ್ತೆ ಅಂದರೆ, ಗಾಳಿ ಮತ್ತು ನೀರಿನ ಸರಬರಾಜು ಅಷ್ಟೊಂದು ಸರಾಗವಾಗಿರಲ್ಲ. ಉಸಿರು ಬೇರಿನ ಬೆಳವಣಿಗೆ ಅಲ್ಲಿಗೆ ಸ್ಟಾಪ್ ಆದಂಗೆ ಆಗ್ತಾ ಇರುತ್ತೆ. ಅವಾಗ ನಿಮಗೆ ಕೆಲವು ಸಮಸ್ಯೆಗಳು ಜಾಸ್ತಿ ಆಗುತ್ತೆ. ಅರ್ಥ ಆಯ್ತಾ?